ಎಸ್ಪಿ ಉಮಾ ಪ್ರಶಾಂತ್ ಅವರನ್ನ ಪಮರಿಯನ್ನಾಗಿ ಹೋಲಿಸಿ ಮಾತನಾಡಿದ ಶಾಸಕ ಬಿಪಿ ಹರೀಶ್ ಹೇಳಿಕೆಗೆ ವೀರಶೈವ ಮಹಾಸಭಾ ವಿರೋಧ ವ್ಯಕ್ತಪಡಿಸಿದ್ದು, ಕೂಡಲೇ ಶಾಸಕ ಬಿಪಿ ಹರೀಶ್ ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕೆಂದು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ದಾವಣಗೆರೆ ತಾಲೂಕು ಘಟಕದ ಅಧ್ಯಕ್ಷ ಶಂಭು ಉರೇಕೊಂಡಿ ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಎಸ್ಪಿ ಉಮಾ ಪ್ರಶಾಂತ್ರನ್ನ ಪಮರಿಯನ್ನಾಗಿ ಹೋಲಿಸಿ ಮಾತನಾಡಿದ್ದು ಶಾಸಕ ಬಿಪಿ ಹರೀಶ್ ಅವರ ಸಂಸ್ಕೃತಿಯನ್ನು ಬಿಂಬಿಸುತ್ತದೆ ಎಂದರು. ಎಸ್ಪಿ ಅವರು ದಾವಣಗೆರೆಯಲ್ಲಿ ಕಳೆದ 2 ವರ್ಷಗಳಿಂದ ತಮ್ಮ ವಿಭಿನ್ನ ಶೈಲಿಯಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬರುತ್ತಿದ್ದು, ನಗರದ ಶಾಂತಿಗಾಗಿ ಹಗಲು ರಾತ್ರಿ ಎನ್ನದೇ ಶ್ರಮಿಸುತ್ತಿದ್ದಾರೆ. ಎಸ್ಪಿ ಉಮಾ ಪ್ರಶಾಂತ್ ಅವರು ನಮ್ಮ ಸಮಾಜದ ಮಾದರಿ ಹೆಣ್ಣು ಮಗಳಾಗಿದ್ದು, ಸಮಾಜದ ಯುವತಿಯರು ಇವರನ್ನು ಪ್ರೇರಣೆಯಾಗಿಸಿಕೊಂಡಿದ್ದು, ಇಂತಹ ಒಬ್ಬ ಪ್ರತಿಭಾನ್ವಿತ ಮಹಿಳಾ ಅಧಿಕಾರಿಯ ಬಗ್ಗೆ ಕೀಳಾಗಿ ಮಾತನಾಡುವ ಮುನ್ನ ಎಚ್ಚರಿಕೆ ವಹಿಸಬೇಕು. ಈ ಕೂಡಲೇ ಬಿಪಿ ಹರೀಶ್ ಕ್ಷಮೆ ಯಾಚಿಸಬೇಕು, ಇಲ್ಲವಾದರೆ ವೀರಶೈವ ಮಹಾಸಭಾ ಶಾಸಕರ ವಿರುದ್ಧ ಉಗ್ರ ಹೋರಾಟ ರೂಪಿಸಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೆ ಶಿವರಾಜ್, ಅಜಿತ್ ಆಲೂರ್, ಸುನಿಲ್ ಬಾಗೇವಾಡಿ, ಮಲ್ಲಿಕಾರ್ಜುನ್ ಕಟ್ಟಿಮನಿ, ನಯನ್ ಸೇರಿದಂತೆ ಮತ್ತಿತರರಿದ್ದರು. ನಿನ್ನೆ ನಮ್ಮ ಹರಿಹರದ ಶಾಸಕರು ಬಿಪಿ ಹರೀಶ್ ಅವರು ತಮ್ಮ ರಾಜಕೀಯ ಯಾವುದೋ ಒಂದು ಪತ್ರಿಕಾಗೋಷ್ಠಿ ಮಾಡೋ ಸಂದರ್ಭದಲ್ಲಿ ರಾಜಕೀಯ ವಿಚಾರ ಏನೇ ಇರಲಿ, ಅವ್ರದ್ದು ಶಾಮನೂರು ಕುಟುಂಬದ್ದು ಏನೇ ವೈಮನಸ್ಸಿರಲಿ ಅಥವಾ ಅವ್ರ ವಿರುದ್ಧ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಒಬ್ಬ ಧೀಮಂತ ಎಸ್ ಪಿ ಅವರು ಉಮಾ ಪ್ರಶಾಂತ್ ಅಂತೇಳಿ ಕಳೆದ 2 ವರ್ಷಗಳಿಂದ ಅತ್ಯುತ್ತಮವಾಗಿ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರ ಬಗ್ಗೆ ತುಂಬ ಕೀಳಾಗಿ ಈಗ ಅವರನ್ನ ಯಾವುದೋ ಒಂದು ಪಮೋರಿಯನ್ ನಾಯಿಗೆ ಹೋಲಿಸಿ ಮಾತಾಡಿದ್ದಾರೆ. ಅದು ನಮಗೆಲ್ಲ ತುಂಬ ಬೇಸರ ತಂದಿದೆ. ಒಬ್ಬರು ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಶಾಸಕರು ಒಬ್ಬ ಉನ್ನತ ಅಧಿಕಾರಿ ಬಗ್ಗೆ ಈ ಥರ ಮಾತಾಡಬಾರ್ದಿತ್ತು ಅಂಥೇಳಿ ನಾವು ಅಖಿಲ ಭಾರತ ವೀರಶೈವ ಮಹಾಸಭಾ ಇದನ್ನು ಖಂಡಿಸೋಕ್ಕೋಸ್ಕರ ಈ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಹಾಗೆ ಹಲವಾರು ಕಾರ್ಯಕ್ರಮಗಳು ಮಾಡಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದರೆ, ನನ್ನ ಕ್ಷೇತ್ರ ನಾನೊಬ್ಬ ಶಾಸಕ ಅಂದ್ರೂ ತಿರುಗಿ ನೋಡಲಿಲ್ದಂಗೆ ನನಗೆ ಆ ಕಡೆ ತಿರುಗಿಸ್ಕೊಂಡು ಕೂತ್ಕೊಂತಾರೆ ಅಂತಂದು. ಸ್ವಾಮಿ, ನೀವು ಪ್ರೀತಿ ವಿಶ್ವಾಸ ಗಳಿಸ್ರಿ ಮುಂಚೆ, ಅದನ್ನು ನಾವು ಹೇಳೋದು ನಿಮಗೆ. ನಿಮ್ಮಲ್ಲಿ ನೀವು ಪ್ರೀತಿ ವಿಶ್ವಾಸ ಗಳಿಸಿದರೆ ಎಲ್ಲ ಅಧಿಕಾರಿಗಳು ನಿಮಗೆ ಗೌರವ ಕೊಡ್ತಾರೆ. ಈಗ ನಾನೊಬ್ಬ ಸಾಮಾನ್ಯ ಸಾಮಾಜಿಕ ಕಾರ್ಯಕರ್ತ, ನನ್ನ ಮನೆ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿಗಳು ಬರ್ತಾರೆ, ವರಿಷ್ಠಾಧಿಕಾರಿಗಳು ಬರ್ತಾರೆ, ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿಗಳು ಬರ್ತಾರೆ. ನಾನು MLA ಅಲ್ಲ, MP ಅಲ್ಲ, ಕಾರ್ಪೊರೇಟರ್ ಅಲ್ಲ, ಏನೂ ಅಲ್ಲ. ನಾನು ಕರೆದ್ರೆ ಬರ್ತಾರೆ. ಆ ಥರ ವಿಶ್ವಾಸನ ನೀವು ಶಾಸಕರಾಗಿದ್ಕೊಂಡು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸ್ರಿ. ನೀವು ಶಾಸಕರಾಗಿದ್ದೀರಷ್ಟೇ, ಯಾವುದೋ ಒಂದು ರಾಜ್ಯದ ರಾಜ ಅಲ್ಲ. ನೀವು ರಾಜಾಡಳಿತನ ತೋರ್ಸೋಕೆ ಹೋಗಬೇಡಿ ಅಂತ ಈ ಮೂಲಕ ಹೇಳ್ತೀವಿ. ಆಮೇಲೆ ನಿನ್ನೆ ಆಗಿದ್ದ ಘಟನೆಯಿಂದ ಬೇಷರತ್ ಕ್ಷಮೆ ಯಾಚಿಸಬೇಕು ಅಂತ ವೀರಶೈವ ಮಹಾಸಭಾ ಒತ್ತಾಯ ಮಾಡ್ತಿದ್ದೀವಿ. ಕ್ಷಮೆ ಯಾಚಿಸಲಿಲ್ಲ ಅಂದರೆ ಮುಂದಿನ ಏನು ರೂಪುರೇಷೆಗಳಿದ್ದಾವೆ, ಉಗ್ರ ಹೋರಾಟನ ಹಮ್ಮಿಕೋಬೇಕಂತಿದ್ದೀವಿ. ಅವರಿಗೆ ನಾಯಿಗೆ ಹೋಲಿಸ್ಬಾರ್ದಿತ್ತು, ಅದಲ್ಲ, ನಾಯಿಗೆ ಹೋಲಿಸಿರೋದೇ ಬೇಜಾರಾಗಿರೋದು.